ಶ್ರೀ ಸಿದ್ಧಾರೂಢ ಕಥಾಮೃತದ 45ನೇ ಅಧ್ಯಾಯ. 45ನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ, ವಿಭೂತಿ, ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸ. ಜ್ವರದಿ ಬಾಧಿತಳಾದ ವಧುವಿಗೆ ಪೀಡೆಯನ್ನು ನೀ ಬಿಡಿಸಿದಿ. ವರನ ಮನವನ್ನು ಒಲಿಸಿ ಲಗ್ನವ ಮಾಡಿಸಿಯ ಸುಖಪಡಿಸಿದಿ. ಈ ಪ್ರಕಾರದಿ ಭಕ್ತ ಮಾನವನಾಳು ರಕ್ಷಿತ ಸಿದ್ಧನೇ. ಕ್ಷಿಪ್ರದೊಳು ಭವ ಬಾಧೆಯನ್ನು ಪರಿಹರಿಸು ಸದ್ಗುರುನಾಥನೇ. ಪರಿಹರಿಸು ಸದ್ಗುರುನಾಥನೇ. ಪರಿಹರಿಸು ಸದ್ಗುರುನಾಥನೇ. ಓಂ ನಮೋ ಸಿದ್ಧಾರೂಢ ದೇವ. ನಿನ್ನ ಕೃಪೆಯಿಂದಲೇ ಮಾನವರಿಗೆ ಸುಖವಾಗುವುದು. ನಿನ್ನ ಭಾವವನ್ನು ಯಾರು ಹೊಂದುವರೋ ಅವರ ಭಾವವನ್ನು ಜ್ಞಾನಶಾಸ್ತ್ರದಿಂದ ಕಡಿದು ಹಾಕುವಿ. ಈಶ್ವರನು ಪರೋಕ್ಷನಿರುವುದರಿಂದ ಮನಸ್ಸಿನಲ್ಲಿ ಆತನನ್ನು ಭಾವಿಸಲಾಗುವುದಿಲ್ಲ. ಆದರೆ ನೀನು ಜೀವಿಗಳಿಗೋಸ್ಕರ ಅಪರೋಕ್ಷನಾಗಿದ್ದರಿಂದ ನಿನ್ನನ್ನು ಚಿಂತಿಸುವುದು ಬಹಳ ಸುಲಭವಾಗಿರುತ್ತದೆ. ಭಕ್ತರ ದಶೆಯಿಂದ ನೀನು ಅವತಾರವನ್ನು ಧರಿಸಿದಿ ಮತ್ತು ಅನೇಕ ಸಚ್ಚರಿತ್ರೆಗಳನ್ನು ತೋರಿಸಿವಿ. ಅವುಗಳನ್ನು ಆಡುವುದರಿಂದ ಚಿತ್ತಶುದ್ಧಿಯು ಉಂಟಾಗಿ ಜ್ಞಾನಕ್ಕಾದರೂ ಅಧಿಕಾರ ಬರುವುದು. ದಯಾಳುವಾದ ನೀನು ಸಂಕಟ ಬಂದಾಗ ಪ್ರಾಪ್ತನಾಗುವಿ. ಈ ಚರಿತ್ರವನ್ನು ಮುಖದಿಂದ ಆಡಿದ ಮಾತ್ರದಿಂದ ಹೃದಯವು ನಿರ್ಮಲವಾಗಿ ಅತ್ಯಂತ ಪ್ರೇಮವು ವರ್ತಿಸುವುದು. ಪ್ರೇಮಾನಂದಕ್ಕಿಂತ ಹೆಚ್ಚಿನ ಆನಂದವೇ ಇಲ್ಲವೆಂದು ಭಕ್ತರೆಲ್ಲ ಹೇಳುವರು. ಇಂಥ ಅಲೌಕಿಕವಾದ ಪ್ರೇಮವು ಶಾಶ್ವತ ಸುಖವನ್ನು ಸುಲಭವಾಗಿ ಕೊಡುತ್ತದೆ. ವೇದಶಾಸ್ತ್ರಗಳನ್ನು ಪಠಿಸದಿದ್ದರೂ ಭಾವಿಕ ಜನರಿಗೆ ಇದರಿಂದ ಉದ್ಧಾರವಾಗುವುದು ನಿಶ್ಚಯವು. ಅನಾಯಾಸದಿಂದ ಅವರು ಭವಸಾಗರದೊಳಗಿಂದ ಕಾರಣ ಬಂದುವರು. ಗುರುವರನು ಭಕ್ತರ ಸಂಕಷ್ಟ ಕಾಲಗಳಲ್ಲಿ ಪ್ರಾಪ್ತನಾಗುವನು. ಯಾಕೆಂದರೆ ಆತನ ಮೇಲೆಯೇ ಅವರು ಎಲ್ಲ ಭಾರವನ್ನು ಹಾಕಿ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಸುಖದಿಂದ ಸಂಸಾರವನ್ನು ಮಾಡುವರು. ಇರಲಿ, ಹುಬ್ಬಳ್ಳಿ ನಗರದಲ್ಲಿ ನಾರಾಯಣನೆಂಬ ನಾಮ ಮೋಡಕವೆಂಬ ಉಪನಾಮವುಳ್ಳ ಒಬ್ಬ ಬ್ರಾಹ್ಮಣನಿರುವನು. ಆತನಿಗೆ ಚಂಪು ಎಂದು ಕರೆಯಲ್ಪಡುವ ಒಬ್ಬ ಕನ್ನಿಕೆಯೂ ಇರುವಳು. ಇವಳು ವಿವಾಹವಾಗತಕ್ಕವಳಾಗಿದ್ದು ಅತಿ ಪ್ರಯಾಸದಿಂದ ಶೋಧಿಸಿ ಒಬ್ಬ ವರನನ್ನು ನಾರಾಯಣನು ಗೊತ್ತು ಮಾಡಿದನು. ನಾರಾಯಣನಿಗೂ ಆತನ ಕುಟುಂಬದವರೆಲ್ಲರಿಗೂ ಶ್ರೀ ಸಿದ್ಧಾರೂಢರ ಮೇಲೆ ಅತ್ಯಂತ ಭಕ್ತಿ ಇರುವುದು. ಅವರು ನಿತ್ಯದಲ್ಲಿ ಸದ್ಗುರುಗಳ ಸ್ಥಾನಕ್ಕೆ ಬಂದು ಬಹು ಪ್ರೇಮದಿಂದ ಭಜಿಸುವರು. ಹೀಗಿರುತ್ತಾ ಕನ್ಯೆಗೆ ವಿವಾಹ ಮಾಡುವುದು ನಿಶ್ಚಯಿಸಿ ಸದ್ಭಕ್ತನಾದ ನಾರಾಯಣನು ಸಿದ್ಧಾಶ್ರಮಕ್ಕೆ ಬಂದು ಬಹು ದೈನ್ಯಭಾವದಿಂದ ಸಿದ್ಧ ಸದ್ಗುರುಗಳನ್ನು ಕುರಿತು ಚಂಪುವಿನ ಲಗ್ನವನ್ನು ನಿರ್ವಿಘ್ನ ಮಾಡುವು ಎಂದು ಪ್ರಾರ್ಥಿಸಿದನು. ಈ ದಿನ ವಚನವನ್ನು ಕೇಳಿ ಸದ್ಗುರುನಾಥನು ದಯಾವಾಣಿಯಿಂದ ನೀವು ಸದ್ಗುರು ಚಿಂತನೆಯಲ್ಲಿರುವಾಗ ವಿಘ್ನಗಳು ಹೇಗೆ ಬರುವವು ಎಂದು ಅಂದರು. ಈ ಪ್ರಕಾರ ಅಭಯ ವಚನವನ್ನು ಕೇಳಿ ನಾರಾಯಣನಿಗೆ ಮನಸ್ಸಿನಲ್ಲಿ ಬಹಳ ಸುಖವಾಯಿತು. ಮನೆಗೆ ಬಂದು ಆತನು ಲಗ್ನತ್ಯಶೆಯಿಂದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದನು. ಪಾಲ್ಗುಣ ಶುದ್ಧ ಬಿದಿಗೆ ತಿಳಿಸ ಲಗ್ನವೆಂದು ಜೋಯಿಸಲು ಠರಾಯಿಸಿದರು. ಅದರ ಲಗ್ನಕ್ಕೆ ಇನ್ನು 2 ದಿವಸ ಇರುವಾಗ ಒಂದು ಮಹಾ ಸಂಕಟ ಬಂದೊದಗಿತು. ವಧುವಾದ ಚಂಪುವಿಗೆ ಅದ್ಭುತವಾದ ಜ್ವರ ಬಂದದ್ದು ನೋಡಿ ಎಲ್ಲರೂ ಬಹಳ ಗಾಬರಿಯಾದರು. 2ನೇ ದಿವಸವೂ ಜ್ವರವು ವಿಶೇಷವಾಗಿ ಏನು ಮಾಡಿದರೂ ಇಳಿಯಲಿಲ್ಲ. ನಿಬ್ಬಣದ ಜನರು ಬಂದರು. ಅವರನ್ನು ಯೋಗ್ಯ ಸ್ಥಾನದಲ್ಲಿ ಇಳಿಸಿ ನಾರಾಯಣನು ಮನೆಗೆ ಬಂದು ಚಂಪುವಿನನ್ನು ನೋಡಿದಾಗ ಬಹಳ ದಿಗಿಲು ಪಟ್ಟನು. ಹುಡುಗಿಯು ಎಚ್ಚರ ತಪ್ಪಿ ಆಗಾಗ ಬಡಬಡಿಸುತ್ತಿರುವಳು. ನಾರಾಯಣನು ಬಹು ಚಿಂತಾತುರನಾಗಿ, ಏ ಸದ್ಗುರುವೇ, ಈಗ ಪ್ರಾಪ್ತನಾಗು. ನಿನ್ನ ಆಶೀರ್ವಾದದಿಂದಲೇ ಚಂಪುವಿಗೆ ಯೋಗ್ಯವರನ್ನು ಸಿಕ್ಕಿರುವನು. ಆದರೆ ಈಗ ಲಗ್ನಕಾಲ ಸಮೀಪ ಬಂದಿರುವಾಗ ವಿಘ್ನವು ಬಂದಿದೆ. ದಯಾಗಣನಾದ ನೀನೇ ಇದನ್ನು ಕಳೆಯುವಂತನಾಗು.
ನಾವು ವೈದ್ಯನ ಕಡೆಗೆ ಹೋಗುವುದಿಲ್ಲ, ನೀನೇ ಈಗ ಆಶ್ರಯವನ್ನು ಕೊಡು. ನಾವು ನಿನ್ನ ಪಾದದಲ್ಲಿ ಇರುತ್ತಿದ್ದು ಎರಡನೆಯದೇನು ಮನ್ನಿಸಲಾರೆವು. ಆದ್ದರಿಂದ ಶೀಘ್ರವಾಗಿ ಬಂದು ನಮ್ಮ ಮಾನವನ್ನು ರಕ್ಷಿಸು. ಬೀಗರು ವರನನ್ನು ಕರೆದುಕೊಂಡು ಬಂದಿರುವರು. ಈಗ ನಾವು ಏನು ಮಾಡತಕ್ಕದ್ದಿದೆ? ಹೇ ಸದ್ಗುರು ರಾಜನೇ, ಓಡುತ್ತಾ ಬಾರಪ್ಪ, ನನ್ನ ಅಂತರಂಗವನ್ನು ಈಗ ನೋಡಬೇಡ. ಈ ಸಂಸಾರವೆಲ್ಲ ನಿನ್ನದೇ ಇರುತ್ತಿದ್ದು ನಿನ್ನ ಹೊರತು ನಮಗೆ ಎರಡನೆಯವರು ಯಾರೂ ಇದ್ದಾರೆ? ಕಾರ್ಯಕ್ಕೆ ವಿಘ್ನವಾಗಬಾರದು ಎಂದು ಪ್ರಥಮದಲ್ಲಿಯೇ ನಿನಗೆ ಪ್ರಾರ್ಥಿಸಿದ್ದೆ. ನೀನು ಅಭಯವನ್ನು ಕೊಟ್ಟಿರುವಿ. ಈಗಿದ್ದು ಈಗ ಹೇಗೆ ನನ್ನನ್ನು ಬಿಟ್ಟು ಬಿಡುವಿ? ನಿನ್ನ ಬಿರುದು ರಕ್ಷಿಸಿಕೊಳ್ಳಬೇಕಾಗಿರುತ್ತದೆ. ನಿನ್ನ ಹೊರತು ಈ ಕಾಲದಲ್ಲಿ ನಾವು ಅನಾಥರಾಗಿರುತ್ತೇವೆ. ನೀನು ಯಾವಾಗ ಪ್ರಾಪ್ತನಾಗುವಿಯೋ ಇದೇ ಘೋರ ಚಿಂತನೆಯಾಗಿರುವುದು ಎಂದು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸುತ್ತಿರುವಾಗ ತಕ್ಷಣವೇ ಕೋಣೆಯ ದ್ವಾರವು ತೆರೆದು ಶ್ರೀ ಸಿದ್ಧ ಸದ್ಗುರು ರಾಯರು ಪ್ರಕಟರಾದರು. ಅವರನ್ನು ನೋಡಿದ ಕೂಡಲೇ ನಾರಾಯಣನು ಓಡಿ ಬಂದು ಪಾದಕ್ಕೆ ಬಿದ್ದು ಎದ್ದು ಹಸ್ತಗ್ರಹಣ ಮಾಡಿ ಒಳಗೆ ಕರೆದುಕೊಂಡು ಬಂದನು. ಸದ್ಗುರುಗಳನ್ನು ಕುರಿತು ನಾರಾಯಣನು, ಹೇ ತಂದೆ ಸಿದ್ದರಾಯನೇ, ನನ್ನ ಕರುಣಾವಚನವನ್ನು ನೀನು ನಿಜವಾಗಿ ಕೇಳಿದಿ. ಹೇ ಭಕ್ತ ಪುಸ್ತಕನೇ, ದೀನ ಬಂದು ತೊರೆಯಿಂದ ಓಡಿ ಬಂದಿ ಎಂದು ಅನ್ನುವಾಗ ಆತನು ಅತ್ಯಂತ ಪ್ರೇಮಯುಕ್ತನಾಗಿ ಗದ್ಗದಿತ ಕಂಠವುಳ್ಳವನಾಗಿ ನೇತ್ರಗಳಿಂದ ಜಲವನ್ನು ಸುರಿಸುವಂತವನಾದನು. ಆಗ ಸದ್ಗುರುನಾಥರು ಚಂಪುವಿನ ಸಮೀಪ ಬಂದು ಅವಳನ್ನು ಕೃಪಾದೃಷ್ಟಿಯಿಂದ ನೋಡಿ ನಾರಾಯಣನನ್ನು ಕುರಿತು, ನೀವು ಮನಸ್ಸಿನಲ್ಲಿ ಏನೇನು ಚಿಂತೆ ಪಡಬೇಡಿ, ಸುಖದಿಂದ ಸದ್ಗುರು ಚಿಂತೆಯನ್ನು ಮಾಡುತ್ತೀರಿ. ಆತನ ಕೃಪೆಯಿಂದ ಕಾರ್ಯವು ನಿರ್ವಿಘ್ನವಾಗುವುದು, ಭಯಪಡಬೇಡ. ಅಡೆತಡೆಗಳು ಬಂದರೂ ಆತನು ತನ್ನ ಕಾರ್ಯವನ್ನು ತಾನೇ ಸಿದ್ಧಿಗೆ ಮುಟ್ಟಿಸುವನು ಎಂದು ಹೇಳಿ ಸದ್ಗುರುಗಳು ಚಂಪುವಿನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟರು. ಕೂಡಲೇ ಬಹಳ ಜ್ವರವೆಲ್ಲ ಇಳಿದು ಓದದ್ದು ನೋಡಿ ನಾರಾಯಣನಿಗೆ ಅತ್ಯಂತ ಆನಂದವಾಯಿತು. ಸದ್ಗುರುರಾಯರು ಈ ಪ್ರಕಾರ ಮಾಡಿ ಅಲ್ಲಿಂದಲೇ ಅಂತರ್ಧಾನರಾದರು. ಇದನ್ನು ನೋಡಿ ನಾರಾಯಣನು ಆಶ್ಚರ್ಯಚಕಿತನಾಗಿ, ಆಹಾ, ದಯಾಗನನನ್ನು ಪೂಜಿಸಲಿಲ್ಲವಲ್ಲ ಅಂದು ಮನೆಯ ಮಂದಿಗೆಲ್ಲ ಕರೆದು ಸಿದ್ಧಾರೂಢ ಪರಮೇಶನು ಬಂದು ಚಂಪುಗೆ ನೆಟ್ಟಗೆ ಮಾಡಿ ಹೋದನು ಅಂದನು. ಈ ಮಾತನ್ನು ಕೇಳಿ ಎಲ್ಲರೂ ಆನಂದದಿಂದ ಸದ್ಗುರುಗೋಸ್ಕರ ಜಯ ಜಯಕಾರವನ್ನು ಧರಿಸುವಂತವರಾಗಿ ಸದ್ಗುರುವು ಈ ಕಾಲಕ್ಕೆ ಪ್ರಾಪ್ತನಾಗಿ ಘೋರವಾದ ವಿಘ್ನವನ್ನು ಕಳೆದರು ಎಂದು ಅಂದರು. ಆಗ ಚಂಪುವಿನ ಸಮೀಪ ಬಂದು ನೋಡುತ್ತಾರೆ. ಅವಳ ಮೈ ಮೇಲೆ ಸಣ್ಣ ಸಣ್ಣ ಬಕ್ಕಿಗಳು ಕಂಡು ಇದು ಮತ್ತೊಂದು ವಿಘ್ನ ಬಂತು ಎಂದು ಅಂದರು. ಮರುದಿವಸ ಎಲ್ಲರೂ ಚಂಪುವಿಗೆ ನೋಡಿ ಮೈಲಿ ಬಂದಿದೆ ಅನ್ನುತ್ತಿದ್ದರು. ಮನೆ ಬಂದಿ ಎಲ್ಲ ಗಾಬರಿಯಾಗಿ ಇದು ದುರ್ಬರ ಪ್ರಸಂಗವು ಬಂದು ತೆಗಿತು ಎಂದು ತಳಮಳಿಸುತ್ತಿದ್ದರು. ಮೈಲಿ ಬಂತೆಂದರೆ ಏನಾದೀತೆಂದು ಹೇಳಲಾಗದು. ಕದಾಚತ್ ದುರ್ದೈವದಿಂದ ಕಣ್ಣುಗಳಾದರೂ ಹೋಗಬಹುದು, ವಿರೂಪಗಳಾದರೂ ಆಗಬಹುದು. ಹೀಗಾದರೆ ಏನು ಮಾಡೋಣ ಎಂದೆನ್ನುತ್ತಿದ್ದರು. ಬೀಗರು ಬಂದು ಚಂಪುವಿನ ಸ್ಥಿತಿ ನೋಡಿ ವಿಚಾರ ಮಾಡುತ್ತಾರೆ. ವಧುವಿಗೆ ನೆಟ್ಟಗಾಗುವುದು ಪೂರ್ಣ ಈಶ್ವರನ ಅಧೀನದಲ್ಲಿರುತ್ತದೆ. ಕೆಲವರು ವಧು ನೆಟ್ಟಗಾಗುವ ದಾರಿ ನೋಡಿ ಇಲ್ಲೇ ಇರೋಣ ಎಂದು ಅನ್ನರು. ಈಗ ಊರಿಗೆ ಹೋಗಿ ಮುಂದೆ ಎಂದಾದರೂ ಲಗ್ನ ಮಾಡಿಕೊಂಡು ನೋಡಿಕೊಂಡು ಬರೋಣ ಎಂದು ಅನ್ನಲಾರಂಭಿಸಿದರು. ಈ ಮಾತುಗಳನ್ನು ಕೇಳಿ ನಾರಾಯಣನು ಬಹುಖಿನ್ನನಾಗಿ, ನೀವೆಲ್ಲರೂ ಒಂದು ದಿನ ಸ್ವಸ್ಥರಾಗಿರುತ್ತಿ, ಆಮೇಲೆ ಈಶ್ವರನು ಮಾಡತಕ್ಕದ್ದನ್ನು ಮಾಡಲಿ ಎಂದು ನುಡಿದನು. ವರನಾದರೂ ತನ್ನ ಮಿತ್ರನನ್ನು ಕುರಿತು, ನಾಳೆ ಇವಳ ಕೂಡ ಲಗ್ನ ಆಯಿತೆಂದರೆ ಮುಂದೆ ಈಕೆಯ ಕಣ್ಣು ಹೋದರೆ ಏನು ಮಾಡೋಣ? ನೀನೇ ಹೇಳು. ವಿರೂಪವಾಗುವುದಾದರೆ ಸಂಭವವಿದೆ, ದುಷ್ಟ ಕಾಲವು ಬಂದಿರಬಹುದು. ಹಾಗಾದರೆ ಏನು ಮಾಡುವುದು? ನನಗೆ ಈ ಲಗ್ನ ಮಾಡಿಕೊಳ್ಳುವ ಮನಸ್ಸಿಲ್ಲ ಎಂದು ಅನ್ನುತ್ತಿದ್ದನು. ಬೀಗರೆಲ್ಲರೂ ತಮ್ಮ ತಮ್ಮೊಳಗೆ ಲಗ್ನಕ್ಕೆ ಶಕುನ ಒಳ್ಳೆಯದು ಕಾಣಿಸುವುದಿಲ್ಲ, ಇಷ್ಟಿದ್ದು ಲಗ್ನ ಮಾಡಿದರೆ ಏನು ಗತಿಯಾದೀತು ತಿಳಿಯದು ಎಂದನ್ನುತ್ತಿದ್ದರು. ನಾರಾಯಣನು ಬಹು ಚಿಂತಾಕ್ರಾಂತನಾದನು. ಅಡೆತಡೆ ಬಂದರೂ ಸದ್ಗುರುವು ತನ್ನ ಕಾರ್ಯವನ್ನು ತಾನೇ ನಡೆಸುವನೆಂದು ಸಿದ್ಧನು ಅಂದ ವಚನವು ಆತನಿಗೆ ಈಗ ನೆನಪಿಗೆ ಬಂತು. ಅನಂತರ ಸದ್ಗುರುರಾಯನನ್ನು ಮನೆಗೆ ಕರೆದುಕೊಂಡು ಬರಬೇಕೆಂದು ನಿಶ್ಚಯಿಸಿದನು. ಯಾಕೆಂದರೆ ಅವರು ಬಂದ ಕೂಡಲೇ ದರ್ಶನ ಮಾತ್ರದಿಂದ ಬೀಗರ ಸಂಶಯಗಳೆಲ್ಲ ನಿರಸನವಾಗುವು ಎಂದು ಆತನು ತಿಳಿದಿದ್ದನು. ತತ್ಕಾಲ ಒಂದು ಅಶ್ವರಥವನ್ನು ತೆಗೆದುಕೊಂಡು ನಾರಾಯಣನು ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧಾರೂಢ ಚರಣಗಳನ್ನು ಹಿಡಿದು, ಹೇ ಸದ್ಗುರು ಸಿದ್ಧನಾಥನೇ, ಈಗ ದುಸ್ತರವಾದ ಸಂಕಟವು ಬಂದಿರುವುದು, ಏನು ಮಾಡಬೇಕೆಂದು ತಿಳಿಯದೆ ಬಹಳ ಚಿಂತೆಂದು ಉಂಟಾಗಿದೆ. ನಿನ್ನ ಕೃಪೆಯಿಂದ ಚಂಪುವಿನ ಜ್ವರವು ಹೋಯಿತು, ಆದರೆ ಈಗ ಮೈಲಿ ಬಂದಿರುವುದರಿಂದ ಬೀಗರ ಭಾವವು ತಿರುಗುತ್ತಿರುತ್ತೆ. ಈ ಸಮಯದಲ್ಲಿ ಏನು ಮಾಡಲಿ? ನಿಬ್ಬಣದವರು ಈಗ ತಿರುಗಿ ಹೋದರೆಂದರೆ ಪುನಃ ಬರುವರೋ ಇಲ್ಲವೋ ತಿಳಿಯದು. ಲಗ್ನವಾಗದೆ ಅವರು ತಿರುಗಿ ಹೋದರೆ ಕಣ್ಣಿಗೆ ಎರಡನೆಯವರ ಸಿಗುವುದಿಲ್ಲ. ಆದ್ದರಿಂದ ಕೃಪಾಳುವಾದ ಸದ್ಗುರುನಾಥನೇ, ಈಗ ನಮ್ಮ ಗೃಹಕ್ಕೆ ಬರಬೇಕು. ಅವರೆಲ್ಲರ ಸಮಕ್ಷಮ ನಿಮ್ಮನ್ನು ಪೂಜಿಸಿದ್ದಾದರೆ ಅವರ ಮನಸ್ಸಿನ ಶಂಕೆಯು ಪೂರ್ಣವಾಗಿ ನಿರಸನವಾಗುವುದು ಎಂಬುದು ನನ್ನ ನಿರ್ಧಾರವಿರುವುದು. ಅದಕ್ಕೋಸ್ಕರ ನೀವು ಕೃಪೆ ಮಾಡಿ
ಅಲ್ಲಿ ತನಕ ಬಂದು ಪೂಜಾ ಸ್ವೀಕರಿಸತಕ್ಕದ್ದು ಎಂದು ಪ್ರಾರ್ಥಿಸಿದ್ದನ್ನು ಕೇಳಿ ಸಿದ್ಧರು ತುಷ್ಟರಾಗಿ, ಹಾಗಾದರೆ ನಿನ್ನ ಗೃಹಕ್ಕೆ ಹೋಗೋಣ ಎಂದು ರಥವನ್ನೇರಿ ಮನೆಗೆ ಬರಲು ಎಲ್ಲರೂ ಎದುರಾಗಿ ಬಂದು ನಮಸ್ಕರಿಸುವರಾದರು. ಮಂಟಪದೊಳಗೆ ದಿವ್ಯ ಸಿಂಹಾಸನವನ್ನು ಹಾಕಿ ಅದರಲ್ಲಿ ಸಿದ್ಧಾರೂಢರನ್ನು ಕುಳ್ಳಿರಿಸಿ ಸರ್ವರು ಕೂಡಿ ಷೋಡಶೋಪಚಾರಗಳಿಂದ ಪೂಜಿಸುವಂತರಾದರು. ಬೀಗರೆಲ್ಲ ಬಂದು ಸಿದ್ಧರ ಚರಣಗಳಿಗೆ ಬಿದ್ದು ವರನನ್ನು ಸಹ ಕರೆದುಕೊಂಡು ಬಂದು ಸದ್ಗುರುಗಳ ಪಾದಕ್ಕೆ ಹಾಕಿದರು. ಶ್ರೀ ಸಿದ್ಧಾರೂಢರ ದಿವ್ಯ ಮೂರ್ತಿಯನ್ನು ಕಂಡ ಕೂಡಲೇ ಅವರ ಮನಸ್ಸಿನ ಭ್ರಾಂತಿಯೆಲ್ಲ ಓಡಿಹೋಯಿತು. ಹೇಗೆ ಸೂರ್ಯೋದಯವಾದ ಕೂಡಲೇ ಕತ್ತಲು ಅಡವಿ ಪಾಲಾಗುವುದು ಅಥವಾ ಹೃದಯದಲ್ಲಿ ಆತ್ಮರಾಜನು ಪ್ರಕಟನಾಗುತ್ತಲೇ ದುಷ್ಟ ಗುಣಗಳನ್ನು ಸ್ಥಾನ ಭ್ರಷ್ಟವಾಗುವವು, ಹಾಗೆಯೇ ಸದ್ಗುರುನಾಥನ ದರ್ಶನ ಮಾತ್ರದಿಂದ ಹೃದಯದೊಳಗಿನ ಸಂಶಯಗಳೆಲ್ಲ ನಷ್ಟವಾಗಿ ಆತನ ವಚನದಲ್ಲಿ ಪ್ರೇಮವೊಂದು ಉಳಿಯಿತು. ಆಗ ಸದ್ಗುರುಗಳು ನಾರಾಯಣನು ಹೇಳುತ್ತಾನೆ, ಕೇಳು, ಚಂಪುವಿಗೆ ನೆಟ್ಟಗಾಗುವುದು. ವಧು ವರರೆಲ್ಲರಿಗೂ ಲಗ್ನ ಮಾಡಿ ಸದ್ಗುರು ನಾಮ ಪಠಿಸುತ್ತಾ ಚಿಂತಿಸುತ್ತಾ ಅಕ್ಷತೆಗಳನ್ನು ಹಾಕು ಎಂದು ನುಡಿದು ಸದ್ಗುರುಗಳು ಮಂತ್ರಾಕ್ಷತೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸ್ವತಃ ವಧುವರರ ಮೇಲೆ ಅವುಗಳನ್ನು ಚೆಲ್ಲಿದರು. ಎಲ್ಲರಿಗೂ ಆನಂದವಾಯಿತು. ಆ ಬಳಿಕ ನಾರಾಯಣನು ಸದ್ಗುರುಗಳಿಗೆ ಭೋಜನವನ್ನು ಮಾಡಿಸಿ ಸಿದ್ಧಾಶ್ರಮಕ್ಕೆ ಕಳುಹಿಸಿದರು. ಇತ್ತ ಸರ್ವ ಬೀಗರ ಮುಖಗಳು ಪ್ರಸನ್ನವಾದವು. ಎಲ್ಲರ ಸಂಶಯವೆಲ್ಲವೂ ನಾಶವಾಯಿತು. ಈಗ ವರನು ತನ್ನ ಜನರಿಗೆ ಅನ್ನುತ್ತಾನೆ, ನಾವು ಲಗ್ನದೆಶೆಯಿಂದ ಹುಬ್ಬಳ್ಳಿಗೆ ಬಂದವು. ಈಗ ಲಗ್ನವಾಗದೆ ಹೋಗಿಬಿಟ್ಟಿದೆ. ನಮಗೆ ಇದು ಬಹಳ ಹಾಸ್ಯಾಸ್ಪದವಾಗುವುದು. ಬಂದ ಕಾರ್ಯವು ನೆರವೇರದೆ ತಿರುಗಿ ಊರಿಗೆ ಹೋದೆನೆಂದರೆ ನಮ್ಮೆಲ್ಲರಿಗೂ ನಗುವುದು. ಆದ್ದರಿಂದ ನಾನು ಲಗ್ನವಾಗದೆ ತಿರುಗಿ ಹೋಗುವುದಿಲ್ಲ. ಕನ್ಯೆಯ ಶರೀರದಲ್ಲಿ ಏನಾದರೂ ವ್ಯಂಗ್ಯ ಸಂಭವಿಸಿದರೂ ಚಿಂತೆ ಇಲ್ಲ. ನಾನು ಇವಳನ್ನು ಲಗ್ನ ಮಾಡಿಕೊಳ್ಳುವುದು ನಿಶ್ಚಿತ. ನನ್ನ ನಿರ್ಧಾರವಿರುತ್ತದೆ. ಇದರಲ್ಲಿ ಕನ್ಯೆಯಾದರೂ ನಿಶ್ಚಯವಾಗಿ ನೆಟ್ಟಗಾಗುವಳೆಂದು ಮಹಾತ್ಮನು ವರವನ್ನು ಕೊಟ್ಟಿರುತ್ತಾರೆ. ಮತ್ತು ಆದರೆ ಈಗ ಲಗ್ನವನ್ನು ಮಾಡಿರುತ್ತಾರೆ. ಅವರೇ ವಚನದ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸವಿರುತ್ತದೆ ಎಂದು ಹೇಳುವುದು ಕೇಳಿ ವರನ ಹಿರಿಯರಾದರೂ ಲಗ್ನ ಕಾರ್ಯ ನಡೆಸುವುದಕ್ಕಾಗಿ ತಮ್ಮ ಅನುಮೋದನೆಯನ್ನು ಕೊಟ್ಟು ಸ್ವಲ್ಪ ನೆಟ್ಟಗಾಯಿತೆಂದು ವಧು ವರರಿಗೆ ವಿವಾಹವನ್ನು ಮಾಡೋಣ ಅಂದರು. ವಿವಾಹದ ಸದ್ಗುರುವು ಸರ್ವರ ಹೃದಯಾಗಾಧಾಮದಲ್ಲಿ ಇದ್ದು ಜೀವಿಗಳಿಗೆ ಕರ್ಮಗಳಲ್ಲಿ ಪ್ರೇರಿಸುತ್ತಾನೆ. ಯಾರಿಗೂ ಸ್ವತಂತ್ರತೆ ಇಲ್ಲ. ಇತ್ತ ಚಂಪುವಿಗೆ ಬಂದು ನೋಡಿದರೆ ಅವಳು ಎದ್ದು ನಿಂತಿರುವಳು. ಕೂಡಲೇ ಈಗಲೇ ಲಗ್ನ ಮಾಡುವೆವು ಎಂದು ಎಲ್ಲರೂ ಅಂದರು. ಲಗ್ನಗಳಿಗೆ ಸಮೀಪ ಬಂತು. ವಧುವರರನ್ನು ಮಂಟಪದೊಳಗೆ ಕರೆದುಕೊಂಡು ಬಂದರು. ಸರ್ವರು ಆನಂದದಿಂದ ಸದ್ಗುರುವಿನ ನಾಮಘೋಷವನ್ನು ಮಾಡುತ್ತಾ ವಧುವರರ ಮೇಲೆ ಅಕ್ಷತೆಯನ್ನು ಹಾಕಿದರು. 4 ದಿವಸಗಳ ಪರ್ಯಂತ ಈ ವಿವಾಹ ಸಮಾರಂಭವು ನಡೆಯಿತು. ತರುವಾಯ ನಾರಾಯಣನು ನವದಂಪತಿಗಳನ್ನು ಕರೆದುಕೊಂಡು ಗುರುದರ್ಶನಕ್ಕೆ ಬಂದು ಅವರನ್ನು ಸಿದ್ಧಾರೂಢರ ಚರಣಕ್ಕೆ ಹಾಕುವಂತರಾದರು. ಆಗ ಸದ್ಗುರುಗಳನ್ನು ಕುರಿತು ನಾರಾಯಣನು, ಹೇ ಸದ್ಗುರುನಾಥನೇ, ಪರಮಾತ್ಮನು ಭಯಕ್ರುದ್ಧನಾಶಕನು ಎಂಬ ವಚನವನ್ನು ಸತ್ಯ ಮಾಡಿದಿ. ಮೊದಲು ನಮಗೆ ಸಂಕಷ್ಟವನ್ನು ತಂದು ಅದರೊಳಗಿಂದ ರಕ್ಷಿಸಿದಿ ಎಂದು ಪ್ರಾರ್ಥಿಸಿದನು. ಅನಂತರ ಸಿದ್ಧರಾಯರು ದಂಪತಿಗಳಿಗೆ ಆಶೀರ್ವದಿಸಿದರು. ಸರ್ವರು ನಮಸ್ಕಾರ ಮಾಡಿದ ನಂತರ ಸ್ವಸ್ಥಾನಕ್ಕೆ ಹೋಗುವಂತರಾದರು. ಸದ್ಗುರುವಿನ ಉದ್ಧಾರ ಕಾರ್ಯವು ಜನರಿಗೆ ಸಂಕಟ ಪ್ರಾಪ್ತವಾದಾಗ ನಡೆಯುವುದು. ದುಃಖವಿಲ್ಲದಿದ್ದರೆ ಜೀವಿಗಳು ನಿರ್ಭಯರಾಗಿ ಸದ್ಗುರುನಾಥನನ್ನು ಮರೆತು ಸಂಸಾರದಲ್ಲಿರುವರು. ಇದರಿಂದ ಸರ್ವ ಹಾನಿಯು ಅವರಿಗೆ ಪ್ರಾಪ್ತವಾಗುವುದು ಎಂದು ಆ ದಯಾಳುವಾದನು ತಿಳಿದು ಭಯವನ್ನು ಹಾಕಿ ಅವರನ್ನು ಎಚ್ಚರಪಡಿಸುತ್ತಾನೆ. ಆ ಕೂಡಲೇ ಅವರು ಸದ್ಗುರುವಿನ ಬಳಿಗೆ ಓಡಿ ಬಂದರು. ಶ್ರೋತಾ ಜನಗಳಿರ, ಈಗ ಲಕ್ಷಾರ್ಥವನ್ನು ಕೇಳುವಂತರಾಗಿರಿ. ನಾರಾಯಣನೆಂಬವನು ಜೀವನು, ಅವನ ಕನ್ಯೆಯೇ ಭಕ್ತಿ. ಈ ಕನ್ಯೆಗೆ ವೈರಾಗ್ಯವೆಂಬ ವರನನ್ನು ಗೊತ್ತು ಮಾಡಿತ್ತು. ಭಕ್ತಿಗೆ ಸಂಸಾರವೆಂಬ ಜ್ವರವು ಹತ್ತಿದಾಗ ಜೀವರು ಸದ್ಗುರುವನ್ನು ಸ್ತುತಿಸುವಂತಾಕ್ಷಣ ಆತನು ಎಂದು ಕೃಪೆ ಮಾಡಿದ್ದರಿಂದ ಸಂಸಾರ ಜ್ವರವು ಇಳಿಯಿತು. ಆದರೆ ವಿಷಯೇಚ್ಛೆಗಳಿಂದ ಬಕ್ಕಿಗಳೆದ್ದವು. ಆಗ ವೈರಾಗ್ಯನು ವಿಷಯಾಸಕ್ತಿಯುಕ್ತನಾದ. ಈ ಭಕ್ತಿಯು ತನಗೆ ಬೇಡವೆಂದನು. ಕೂಡಲೇ ಜೀವನು ಸದ್ಗುರುವನ್ನು ಕರೆದುಕೊಂಡು ಬಂದು ಪೂಜಿಸಿದನು. ಗುರುವರನು ಭಕ್ತಿಯ ಮೇಲೆ ಆತ್ಮಾಕಾರ ವೃತ್ತಿಗಳೆಂಬ ಅಕ್ಷತೆಗಳನ್ನು ಹಾಕಿದ ಕೂಡಲೇ ಭಕ್ತಿಯು ವಿಷಯಾಸಕ್ತಿ ರಹಿತಳಾಗಿ ಸಶಕ್ತಳಾದಳು. ಆಗ ವೈರಾಗ್ಯನಿಗೂ ಆನಂದವಾಯಿತು. ನಂತರ ಆನಂದ ವೃತ್ತಿಗಳೆಲ್ಲ ಕೂಡಿ ಭಕ್ತಿ ವೈರಾಗ್ಯ ಇಬ್ಬರಿಗೂ ವಿವಾಹವನ್ನು ಮಾಡಿದರು. ಈ ಪ್ರಕಾರ ಸದ್ಗುರುವು ಭಕ್ತಿ ಮತ್ತು ವೈರಾಗ್ಯ ಇದರೊಳಗೆ ಸಂಯೋಗವನ್ನು ಮಾಡಿಸಿದರು. ಈ ಕಥೆಯನ್ನು ಯಾರು ಶ್ರವಣ ಮಾಡುವರೋ ಅವರ ಬಹುರೋಗವು ಸದ್ಗುರು ರಾಜನ ಕೃಪೆಯಿಂದ ಹೋಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 45ನೇ ಅಧ್ಯಾಯವನ್ನು
ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್.